So guys, how are you all? So today we are going to play Untitled Tag Games. So guys, now you can see we are here and team that match. That other team doesn't deserve life. What? Bro, what should we do in here? Okay, oh, what the blue team? Bro, how did I die? Just wins. Bro, what should I just do in? So guys, I will see you when the match overs and when I will get another chance to win the game. Okay, so guys, we are here and I'm just going to pick a map. Okay, I have just hide it on. Tralla. No. I just la 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 la. So guys, I am just sitting in this lake. Oh, what the? Okay, slasher, bro. Obviously, slasher. Thanks to do not choose more slasher, but okay. Ooh la 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 la, ooh la 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 la. Yeah. Competitive, quick competitive. What is meaning of that? Runner. Okay, I'm a runner. Hurray, what is... Oh, being pro. Okay, so guys, what the... Bro, like... Okay. ವಾಟರೇ ಕಾರಣ. ಆಯುರ್ವೇದದ ಪ್ರಕಾರ ಕಫ
ದೋಷದ ವ್ಯತ್ಯಾಸದಿಂದ 20ರಷ್ಟು ರೋಗಗಳು ಉತ್ಪತ್ತಿಯಾದರೆ ಪಿತ್ತ ದೋಷದ ವ್ಯತ್ಯಾಸದಿಂದ 40ರಷ್ಟು ರೋಗಗಳು, ಹಾಗೆ ವಾತ ದೋಷದಲ್ಲಿ ಉಂಟಾಗುವಂತಹ ವ್ಯತ್ಯಾಸದಿಂದ 80ಕ್ಕೂ ಹೆಚ್ಚು ರೋಗಗಳು ಉಂಟಾಗುತ್ತೆ ಅಂತ ಹೇಳುತ್ತೆ ಆಯುರ್ವೇದ. ಮುಖ್ಯವಾಗಿ ಮಾನಸಿಕ ರೋಗಗಳ ಮೂಲ ವಾತದೋಷದಲ್ಲಿ ಉಂಟಾಗುವಂಥ ವ್ಯತ್ಯಾಸಗಳಿಂದ. ವಾತವು ಮನಸ್ಸಿನ ಚಟುವಟಿಕೆಗಳಿಗೆ ಕಾರಣ. ವಾತದ ಮತ್ತು ಮನಸ್ಸಿನ ಉತ್ಪತ್ತಿ ವಾಯುತತ್ವ ಮತ್ತು ಆಕಾಶ ತತ್ವದಿಂದ. ವಾತದಲ್ಲಿ ಉಂಟಾಗುವಂಥ ವ್ಯತ್ಯಾಸದಿಂದ ಮನಸ್ಸಿಗೆ ಕೆರಳುವಿಕೆ, ಬೇಸರ, ಆಲಸ್ಯ, ಜಡತ್ವ, ಭಾವನಾ ವಿಕಾರ, ಖಿನ್ನತೆ, ಒಂಟಿತನ, ಸಂವಹನದಲ್ಲಿ ಅಂದರೆ ಕಮ್ಯುನಿಕೇಶನ್ಲಿ ಕೊರತೆ ಉಂಟಾಗುವಂಥದ್ದು, ಇತರೆ ಹಲವಾರು ಸಮಸ್ಯೆಗಳು ಉಂಟಾಗ್ತವೆ. ಹಾಗಾದ್ರೆ ಬ್ರಾಹ್ಮಿ ಮುಹೂರ್ತಕ್ಕೂ ವಾತಕ್ಕೂ ಏನು ಸಂಬಂಧ ಅನ್ನೋದನ್ನ ನೋಡೋದಾದ್ರೆ, ರಾತ್ರಿ 2ರಿಂದ ಬೆಳಗಿನ ಜಾವ 6 ಗಂಟೆಯವರೆಗೆ ವಾತ ಪ್ರಧಾನವಾದ ಸಮಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ಶರೀರದಲ್ಲಿ ವಾತ ಪ್ರಕೃತಿ ಚುರುಕಾಗಿ ಆಂತರಿಕ ಚಲನೆ ಸರಾಗವಾಗಿ ಆಗೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಶುದ್ಧವಾಗುತ್ತೆ, ಮನಸ್ಸು ಶಾಂತವಾಗುತ್ತೆ, ಇಂಟ್ಯೂಷನ್ ಪವರ್. Why do they don't like leisure, guys? It's literally, bro. So guys, I consider this game I like it personally, and so you wanna play this, bro. If you don't like, you wanna try, you wanna give a try. It's so good, guys. And ಮೈಂಡ್ ಪ್ರೋಗ್ರಾಮಿಂಗ್ ಕೋರ್ಸ್ಗಳನ್ನು ಜಗತ್ತಿನಾದ್ಯಂತ ನಡೆಸಿರುವಂಥ ಡಾಕ್ಟರ್ ಜೋ ಡಿಸ್ಪೆನ್ಸಾ it's like, bro, we can just run free. Okay, it's freeze, so I wanna run. Team freeze. Put the. ಇದರ ಪ್ರತಿಭೆ ಅತ್ಯಂತ Why is it? ಹೆಚ್ಚಿನ ಮಟ್ಟದಲ್ಲಿದ್ದು ನಮ್ಮ ಮೆದುಳಿನ ಸಂರಚನೆಯನ್ನ ಬದಲಾಯಿಸಲು ಮೈಂಡ್ ಪ್ರೋಗ್ರಾಮಿಂಗ್ ಹಾಗೂ ಮೈಂಡ್ ರೀಪ್ರೋಗ್ರಾಮಿಂಗ್ ಮಾಡಲು ಝೀರೋ ಟ್ರಾಫಿಕ್ ಇರುವಂತಹ ಒಂದು ಅತ್ಯದ್ಭುತವಾದ ಸಮಯ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಯೋಗ ಅಂಡ್ ಅಲೈಡ್ ಸೈನ್ಸಸ್ನ ಸಂಶೋಧನೆಯಲ್ಲಿ ತಿಳಿದುಬಂದಿದ್ದು, Bro. ಈ ಮುಹೂರ್ತದ ಸಮಯದಲ್ಲಿ ವಾತಾವರಣದಲ್ಲಿ ಡೀಸೆಂಟ್ ಆಕ್ಸಿಜನ್ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿದ್ದು, ಅದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಜೊತೆ ಸೇರಿ ಆಕ್ಸಿ ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ. ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗದ ಜೊತೆಗೆ ಶರೀರದಲ್ಲಿ ಆಸಿಡ್ ಲೆವೆಲ್ Bro, will they leave me to die? No, I'm just going to die. And I died. ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ What the? ಬ್ರಾಹ್ಮಿ ಮುಹೂರ್ತದಲ್ಲಿ ಆಕ್ಟಿವ್ ಆಗಿರುವಂಥ ಜನರಲ್ಲಿ ಡಯಾಬಿಟಿಸ್ ಮತ್ತು ಒಬೆಸಿಟಿ ಸಮಸ್ಯೆಗಳು ತೀರಾ ಕಡಿಮೆ ಇದ್ದು, ಅವರ ಶರೀರದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆಯಾಗಿ ಏಜಿಂಗ್ ಪ್ರಾಸೆಸ್ ಅಂದರೆ ವೃದ್ಧಾಪ್ಯದ ಚಿಹ್ನೆಗಳು ನಿಧಾನ ಆಗುತ್ತೆ ಅನ್ನುವಂಥ ಅಂಶಗಳು ಪತ್ತೆಯಾಗಿದೆ. ಆಯುರ್ವೇದದ ಅಷ್ಟಾಂಗ ಹೃದಯ ಗ್ರಂಥದ ಪ್ರಕಾರ ಶರೀರದಲ್ಲಿ Bro. ಹೆಚ್ಚಾಗಿ ದೀರ್ಘಾಯುಷ್ಯ ಪ್ರಾಪ್ತಿಗೆ ಸಹಕಾರಿಯಾಗುತ್ತೆ. ಹಾಗೆ ಸಾಮವೇದದ ಪ್ರಕಾರ ಆಧ್ಯಾತ್ಮಿಕ ಸಾಧನೆಗಳಿಗೆ ಇದು ಅತ್ಯಂತ ಪ್ರಶಸ್ತ ಸಮಯವೆಂತಲೂ, ಋಗ್ವೇದದ ಪ್ರಕಾರ ಬ್ರಾಹ್ಮಿ ಮುಹೂರ್ತದ ಉಪಯೋಗದಿಂದ ವ್ಯಕ್ತಿಯು ಸುಖಿ, ವೀರ್ಯವಂತ ಹಾಗೂ ಜೀವನದಲ್ಲಿ ಯಶಸ್ಸನ್ನು ಪಡಿತಾನೆ ಅಂತಲೂ, ಆಯುರ್ವೇದದ ಪ್ರಕಾರ ಈ ಸಮಯದಲ್ಲಿ ಅಮೃತ ಸದೃಶವಾದ ವಾಯು ಸೇವನೆಯಿಂದ ಶರೀರದಲ್ಲಿ ಸಂಜೀವಿನಿ ಶಕ್ತಿಯ ವೃದ್ಧಿಯಾಗಿ ಮಾನಸಿಕ ಒತ್ತಡ, ಚಿಂತೆ, ಅನಿದ್ರೆ, ನಿರಾಶೆ, ಇತರೆ ಮಾನಸಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತಲೂ ಉಲ್ಲೇಖ ಇದೆ. ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯನ್ನು ತ್ಯಾಗ ಮಾಡೋದ್ರಿಂದ Okay, so guys. ಯಶಸ್ಸು ಸಿಗುತ್ತೆ ಅಂತಲೂ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪರಿಸರದಲ್ಲಿ ಸಕಾರಾತ್ಮಕ ತರಂಗಗಳು ಹೆಚ್ಚಾಗಿದ್ದು, ಪ್ರದೂಷಣೆ ಕಡಿಮೆ ಇದ್ದು, ಶುದ್ಧವಾದ ಗಾಳಿಯ ಸೇವನೆಯಿಂದ ಶ್ವಾಸಕೋಶದ ಆರೋಗ್ಯ ವೃದ್ಧಿಯಾಗಿ ಮೆದುಳಿನ ವಿಕಾಸವು, ಶರೀರದ ಎಲ್ಲ ಜೀವಕೋಶಗಳಲ್ಲಿ ಶಕ್ತಿ ಸಂಚಯವೂ ಆಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದಾದ್ರೆ, ಮೊದಲನೇದಾಗಿ ಧ್ಯಾನ, Hulalala huleo. Hulalala leo. ಕಲಿಕೆ, ಆತ್ಮನಿರೀಕ್ಷಣೆ, ಕೃತಜ್ಞತೆಯ ಅರ್ಪಣೆ, ಮಂತ್ರ, These are competitive.
ಅಫರ್ಮೇಷನ್, ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಈ ಥರ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಇದು ಅತ್ಯಂತ ಪ್ರಶಸ್ತವಾದ ಸಮಯ ಅಂತ ಶಾಸ್ತ್ರಗಳ ಉಲ್ಲೇಖ. ಬ್ರಾಹ್ಮಿ ಮುಹೂರ್ತದಲ್ಲಿ ಏನನ್ನ ಮಾಡಬಾರದು ಅನ್ನೋದನ್ನು ನೋಡಿದ್ರೆ, ಈ ಸಮಯದಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಬಾರ್ದು, ಆಹಾರ ಸೇವನೆ ನಿಷಿದ್ಧ, ಸಂಭೋಗ ನಿಷಿದ್ಧ, ದೈಹಿಕ ವ್ಯಾಯಾಮಗಳು ಸಹ ನಿಷಿದ್ಧ. ಇನ್ನು ಬ್ರಾಹ್ಮಿ ಮುಹೂರ್ತದ ಅಂದರೆ ಸೂರ್ಯೋದಯದ ಸಮಯದ ಹಿಂದಿನ 45 ನಿಮಿಷಗಳಲ್ಲಿ ಬರುವಂಥ ಸಮುದ್ರ ಮುಹೂರ್ತ ಶಾರೀರಿಕ ವ್ಯಾಯಾಮಗಳನ್ನು, ಯೋಗಾಸನಗಳನ್ನು ಹಾಗೂ ಪ್ರಾಣಾಯಾಮಗಳನ್ನು ಮಾಡಲು ಅತ್ಯುತ್ತಮವಾಗಿದೆ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಸೂರ್ಯನ ಕಿರಣಗಳು ನಮ್ಮ ಮೆದುಳಿನ ಪಿನಿಯಲ್ ಗ್ಲ್ಯಾಂಡ್ ಮೇಲೆ ಸಹಜವಾಗಿ ಇರೋದ್ರಿಂದ ಅವರಿಗೆ ಸೆರೋಟೋನಿನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಹೆಚ್ಚಾಗಿ ಇಡೀ ದಿನ ನಮ್ಮನ್ನು ಆಹ್ಲಾದಕರವಾಗಿಸುತ್ತೆ ಅಂತ ಹೇಳುತ್ತೆ ಯೋಗಶಾಸ್ತ್ರ. ಇದರಿಂದ ನಮ್ಮ ಶರೀರದಲ್ಲಿನ ಜೈವಿಕ ಗಡಿಯಾರ ಅಂದರೆ ಸರ್ಕೇಡಿಯನ್ ರಿದಮ್ ಏನಿದೆ ಅದನ್ನು ರೀಸೆಟ್ ಮಾಡಲು ಸಹ ಇದು ಉಪಯೋಗಕಾರಿ. ಇದರಿಂದ ದಿನಪೂರ್ತಿ ನಮ್ಮಲ್ಲಿ ಪಾಸಿಟಿವಿಟಿ, ಮೂಡ್ ಎಲಿವೇಶನ್ I just like this pose, bro. The CD. ಹಾಗಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವಂಥ ಅಭ್ಯಾಸದ ತಯಾರಿ ಹೇಗೆ ಅದನ್ನು ಒಂದ್ಸರಿ ಗಮನಿಸೋಣ. ಇಂದಿನ ದಿನದ ರಾತ್ರಿಯ ಭೋಜನ 8 ಗಂಟೆಯ ಒಳಗೆ ಮುಗಿಸೋದು, ಅತ್ಯಂತ ಲಘುವಾದ ಆಹಾರ ಸೇವನೆ, ರಾತ್ರಿ 10ರ ಒಳಗೆ ಮಲಗುವ ಅಭ್ಯಾಸ, ಹಗಲಿನ ಸಮಯದಲ್ಲಿ ನಿದ್ರಿಸದೇ ಇರೋದು. ಈ ಎಲ್ಲ ಬದಲಾವಣೆಗಳನ್ನು ನಿಧಾನವಾಗಿ ಅಂದರೆ 21 ದಿನಗಳ ಅಂತರದಲ್ಲಿ ಅಭ್ಯಾಸ ಮಾಡಬೇಕು ಎಂಬುದು ಆಯುರ್ವೇದದ ವಾದ. ಏಕೆಂದರೆ ಆಯುರ್ವೇದದ ಪ್ರಕಾರ ನಮ್ಮ ದಿನಚರಿಯಲ್ಲಿ ಮಾಡುವಂಥ ದಿಢೀರ್ ಬದಲಾವಣೆಗಳು ಶರೀರ ಮತ್ತು ಮನಸ್ಸಿನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೇವೆ. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದ್ರಿಂದ ಯಾರಿಗೆಲ್ಲ ವಿನಾಯಿತಿ ಇದೆ? ಅಷ್ಟಾಂಗ ಹೃದಯದ ಪ್ರಕಾರ ಕೇವಲ ಆರೋಗ್ಯವಂತ ವ್ಯಕ್ತಿ ಮಾತ್ರವೇ ಬ್ರಹ್ಮ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತದ ವೇಳೆ ಹೇಳಬೇಕು. ಇನ್ನು ಗರ್ಭಿಣಿ ಸ್ತ್ರೀಯರು, 8 ವರ್ಷದ ಒಳಗಿನ ಮಕ್ಕಳು, ರೋಗಿಗಳು ಹಾಗೂ ವೃದ್ಧರಿಗೆ ಇದರಿಂದ ವಿನಾಯಿತಿ ಇದೆ. ನಮ್ಮ ಪುರಾಣದಲ್ಲಿಯೂ ದಾರಿಗಾಸುರನೆಂಬ ರಾಕ್ಷಸನ ವೃತ್ತಾಂತದ ಮೂಲಕ ಬ್ರಾಹ್ಮಿ ಮುಹೂರ್ತದ ವಿಶೇಷತೆಯನ್ನು ತಿಳಿಸಲಾಗಿದೆ. ಒಮ್ಮೆ ದಾರಿದಾಸುರನೆಂಬ ರಾಕ್ಷಸ ತನ್ನ ತಪಶಕ್ತಿಯಿಂದ ವಿಷ್ಣುವಿನ ಕೈಗೊಂಡ ಚಕ್ರವನ್ನು ಕದ್ದು ಓಡಿ ಹೋದನು. ಅವನನ್ನು ಹಿಂಬಾಲಿಸುವ ಶಿವನ ಅಂಶದಿಂದ ಹುಟ್ಟಿದ ಚಿರುಂಬ ಭಗವತಿಯಿಂದ ಪಾತಾಳದಲ್ಲಿ ಅಡಗಿ ಕೂತ್ಕೊಂಡನು. ಪ್ರತಿದಿನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವನು ಹೊರಗೆ ಬಂದು ತನ್ನನ್ನು ಹಿಡಿಯುವಂತೆ ಕೂಗ್ತಾನೆ. ನಾವು ಆ ಸಮಯದಲ್ಲಿ ಎದ್ದು ಮಹಿಷ ಮರ್ದಿನಿ ಸ್ವರೂಪದಲ್ಲಿರುವಂತಹ ಭಗವತಿಗೆ ಆ ಹಿಂಜವನ್ನ ಬಲಿ ಕೊಡಬೇಕು ಅನ್ನುವಂಥ ಸಂಕೇತವೇ ದೇವಿ ಮಂದಿರಗಳಲ್ಲಿ ಆಚರಿಸುವಂತಹ ಕೋಳಿ ಬಲಿಯ ಸಂಪ್ರದಾಯ. ಇದರ ಒಳಾರ್ಥ ವಿಷ್ಣು ನಮ್ಮ ಶರೀರದಲ್ಲಿರುವಂತಹ ಸರ್ವ ವ್ಯಾಪಕ ತತ್ವದ ವಿದ್ಯುತ್ಕಾಂತೀಯ ತರಂಗ. ಅವನ ಕೈಯಲ್ಲಿರುವಂಥ ಚಕ್ರ ಕಾಲದ ಸಂಕೇತ. ಈ ಚಕ್ರ ವಿಷ್ಣುವಿನ ಬಳಿ ಇದ್ದಾಗ ನಮ್ಮ ಶರೀರಕ್ಕೆ ಕಾಲಕ್ಕೆ ಎಲ್ಲ ರೀತಿಯ ಹಾರ್ಮೋನ್ಗಳ ಸ್ರವಿಕೆ ನಿರಂತರವಾಗಿ ವ್ಯವಸ್ಥಿತವಾಗಿ ನಡೆಯುತ್ತೆ. ಇದೇ ಚಕ್ರವನ್ನ ತಾಮಸಿ ಗುಣದ ದಾರಿಗಾಸುರನ ನಮ್ಮ ಶರೀರದಲ್ಲಿ ಹಾರ್ಮೋನ್ಗಳ ಉತ್ಪತ್ತಿಯಲ್ಲಿ ದೈಹಿಕ ಮಾನಸಿಕ ರೋಗಗಳು ನಮ್ಮನ್ನ ಆವರಿಸಿ ನಮ್ಮ ಆರೋಗ್ಯವನ್ನ ಪಾತಾಳಕ್ಕೆ ತಳ್ಳುತ್ತೆ ಅನ್ನೋದು. ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಭಗವತಿ ಸ್ವರೂಪದ ಪೀನಿಯಲ್ ಗ್ಲ್ಯಾಂಡ್ನ ಪ್ರಚೋದನೆಯಿಂದ ಉತ್ಪತ್ತಿಯಾಗುವಂತಹ ಮೆಲಟೋನಿನ್ ಹಾರ್ಮೋನ್ನ ಗರಿಷ್ಠ ಸ್ರವಿಕೆಯ crown. Okay, if I have crown, bro, I will just solo crown. ರೋಗಗಳನ್ನ ಬಲಿ ನೀಡಬೇಕೆನ್ನುವುದು ಇದರ ಹಿಂದಿರುವಂತ ರಹಸ್ಯ. ಬ್ರಹ್ಮನ ಹುಟ್ಟು ಕಮಲದಲ್ಲಿ. Bro, who has a crown? ಶಕ್ತಿಯ Bro, ಹುಟ್ಟಿನ ಸಂಕೇತ. ಇದು ಹುಟ್ಟೋದು ಕೆಸರಿನಲ್ಲಿ. ಕೆಸರು ಅಂಧಕಾರದ, ಅಜ್ಞಾನದ, ಅವಿದ್ಯೆಯ ಸಂಕೇತ.
ಬ್ರಹ್ಮ ಮುಹೂರ್ತದ ಕತ್ತಲಿನಲ್ಲಿ ಎದ್ದು ಅರುಣೋದಯವನ್ನ ಸ್ವಾಗತಿಸುವ Okay, okay. ಆರೋಗ್ಯ Just get the crown. ಯಶಸ್ಸು ಹಾಗೂ ತೃಪ್ತಿ ಸಿಗುವಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ರಾಹ್ಮಿ ಮುಹೂರ್ತದ ಸಂಪೂರ್ಣ ಲಾಭವನ್ನ ನೀವೆಲ್ಲರೂ ಪಡೆಯುವಂತಾಗಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಮುಗಿಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋದನ್ನ Oh shit! ಮರಿಬೇಡಿ. Just missed ಈ you. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Wait, when will I get the crown? Oh shit! Ah, so close. ನಮಸ್ಕಾರ ವೀಕ್ಷಕರೇ, ವೃಷಭ ರಾಶಿಯವರ ನವೆಂಬರ್ अरे यार, okay. So guys, for today that's it. So bye.